ಹುಕ್ಕೇರಿ ಪಟ್ಟಣದ CS ತುಬ್ಜಿ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ನಡೆಯುತ್ತಿರುವ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ MP ಟ್ರೋಫಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯ ಪುರುಷ ಮತ್ತು ಮಹಿಳೆಯರ ಭವ್ಯ ಕಬಡ್ಡಿ ಪಂದ್ಯಾವಳಿ ಇಂದು ಉದ್ಘಾಟನೆಗೊಂಡಿತ್ತು. ಇದರಲ್ಲಿ 4 ಟಾಪ್ ತಂಡಗಳು ಚಿಕ್ಕೋಡಿ ಜಿಲ್ಲಾ ಮಟ್ಟಕ್ಕೆ ಅರ್ಹತೆ ಪಡೆಯಲಿವೆ. ಈ ಒಂದು ತಂಡದಲ್ಲಿ 106 ತಂಡಗಳು ಪಾಲ್ಗೊಂಡಿದ್ದವು. ಶ್ರೀ ಶಟಸ್ಥಳ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಇವರ ದಿವ್ಯ ಅಧ್ಯಕ್ಷತೆಯಲ್ಲಿ ಮತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮನ್ ನಿರಂಜನಪುರ ಸ್ವರೂಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ, ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಕ್ಯಾರಗುಡ್ ಹುಕ್ಕೇರಿ ಇವರ ಉಪಸ್ಥಿತಿಯಲ್ಲಿ ಇಂದು ಉದ್ಘಾಟನೆಗೊಂಡಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಗಣ್ಯಮಾನ್ಯರು ಅಣ್ಣಪ್ಪ ಪಾಟೀಲ್ ಪುರಸಭೆ ಅಧ್ಯಕ್ಷರು, ಆನಂದ್ ಗಂದ್ ಪುರಸಭೆ ಉಪಾಧ್ಯಕ್ಷರು, ಮಹಾವೀರ್ ನಿಲಜ್ಗಿ, ಪಿಂಟು ಶೆಟ್ಟಿ, ಅಮರ್ ನಲವಡೆ, ಸಂಜಯ್ ಶಿರ್ಕುಳಿ, ಪ್ರಮೋದ್ ಹೊಸ್ಮನಿ, ಪವನ್ ಪಾಟೀಲ್, ವಿವೇಕ್ ಕೊಳ್ಳಿ, ಸಚಿನ್ ಬೊಪ್ರೆ, ಗಂಗಾರಾಮ್ ಭೂಸ್ಗೋಳ್, ಜಯಗೌಡ ಪಾಟೀಲ್, ಸತ್ಯಪ್ಪ ನಾಯ್ಕ್, ಪರಗೌಡ ಪಾಟೀಲ್, ರಾಜು ಮುನ್ನೋಳಿ, ಅನಿಲ್ ಶೆಟ್ಟಿ, ಸುಹಾಸ್ ನೂಲಿ, ರಾಜು ಕುರಂದವಾಡೆ, ಅದೇ ರೀತಿ ಚನ್ನಪ್ಪ ಗಜ್ಬರ್ ಹಾಗೂ ಇನ್ನಿತರ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ. ಬಾಳಿಯಲ್ಲಿ ಹೆಪ್ಪಲೆ ಕನ್ನಡಿಗರು ಅಂತ ಒಂದು ಇವತ್ತ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಅಣ್ಣಾಸಾಹೇಬ ಜೊಲ್ಲೆ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಸತತವಾಗಿ 19 ಆಯ್ತು 20 ಆಯ್ತು ಕೋವಿಡ್ ನಿಯಮಗಳಿಂದ ಕಾರ್ಯಕ್ರಮ ಆಗಲಿಲ್ಲ. ಆಮೇಲೆ ಒಂದು ವರ್ಷ ಫ್ಲಡ್ ಬಂತು, ಅದಕ್ಕೆ ಒಂದು 2-3 ವರ್ಷ ಕಾರ್ಯಕ್ರಮ ಅವ್ರ ಮೊದಲೇ ನಿರೂಪಣೆ ಆದರೆ ಆಗಲಿಲ್ಲ. ಈ ವರ್ಷ ಎಲ್ಲ ಒಂದು ಮತಕ್ಷೇತ್ರಗಳಲ್ಲಿ ಕಬಡ್ಡಿ ಕಾರ್ಯಕ್ರಮ ಆಯಿತು. ಮೊನ್ನೆ ದಿನ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಟ್ಯಾಲೆಂಟೆಡ್ ಕಾರ್ಯಕ್ರಮ ಮಾಡಿದರು. ಇವತ್ತ ಗ್ರಾಮೀಣ ಪ್ರತಿಭೆಗಳು ಹೊರಗೆ ಬರ್ಬೇಕಂತ ಹೇಳಿ ಅಣ್ಣಾಸಾಹೇಬನ್ನ ಕಾರ್ಯಕ್ರಮ ಮಾಡಿದರು. ಇವತ್ತ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಪರವಾಗಿ ಅವರಿಗೆ ಮೊದಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಮುಂದಿನ ಬಹುಶಃ 2-3 ದಿವಸಗಳಲ್ಲಿ ಮುಂದಿನ ವಾರ ಎಕ್ಸಮದಲ್ಲೂ ಸಹ ಇದೆ ಚಿಕ್ಕೋಡಿ ಮತಕ್ಷೇತ್ರದ ಕಬಡ್ಡಿ ಕಾರ್ಯಕ್ರಮ. ಈಗೆಲ್ಲ ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಬಡ್ಡಿ ಮುಗುತ್ತಾವು. ಈ MP ಟ್ರೋಫಿ ದೊಡ್ಡ ಕಾರ್ಯಕ್ರಮ ಮುಂದಿನ ವಾರದಾಗ ಚಿಕ್ಕೋಡಿಯಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ. ಅಂತ ಒಂದು ಕಾರ್ಯಕ್ರಮ ಇವತ್ತು ಯಾರ್ಯಾರು ಬಂದಿಲ್ಲ ಎಲ್ಲರೂ ಸಹ ಅದು ಕಾರ್ಯಕ್ರಮದಲ್ಲಿ ಕೂಡ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಸತ್ಕಾರ ಮಾಡಿದಂತ ಶ್ರೀ ಅಣ್ಣಾಸಾಹೇಬನ ಜೊಲ್ಲೆ ಗ್ರೂಪ್ ಅವರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ಗಾದೆಯನ್ನ ಕೇಳ್ತಾ ಬಂದಿದ್ದೀವಿ, ಆರೋಗ್ಯವೇ ಭಾಗ್ಯ ಅಥವಾ ಹೆಲ್ತ್ ಈಸ್ ವೆಲ್ತ್ ಅಂತ. ಅದು ಇವತ್ತು 21ನೇ ಶತಮಾನದಲ್ಲಿ ನಮ್ಮೊಂದು ಆರೋಗ್ಯ ಒಳ್ಳೇದು ಕಾಪಾಡೋದು ಬಹಳ ಮಹತ್ವವಾಗಿದೆ. ಯಾಕಂದ್ರೆ ಇವತ್ತಿನ ಜೀವನ ಶೈಲಿ ಇಷ್ಟು ಬೇಗ ಆಗಿರೋದ್ರಿಂದ ಬಹಳಷ್ಟು ಕಾಯಿಲೆ ಇವತ್ತು ಯುವಕರಿಗೂ ಮತ್ತು ಯುವತಿಯರಿಗೂ ಕೂಡ ಬರ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶ ಇದು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಗುರುತಿಸಿಕೊಂಡಿದೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ಒಂದು ಕ್ರೀಡಾ ಬಗ್ಗೆ ಅವೇರ್ನೆಸ್ ಮೂಡಬೇಕನ್ನೋ ಒಂದು ನಿಟ್ಟಿನಿಂದ ಸುಮಾರು 30 ವರ್ಷದಿಂದ ನಮ್ಮ ತಂದೆಯವರಾದಂಥ ಅಣ್ಣಾಸಾಹೇಬ ಜೊಲ್ಲೆಜಿ ಅವರಿರ್ಬೋದು ಅಥವಾ ತಾಯಿಯವರಾದಂಥ ಶಶಿಕಲಾ ಜೊಲ್ಲೆಜಿ ಅವರಿರ್ಬೋದು ಈ ಭಾಗದಲ್ಲಿ ಅನೇಕ ಪಂದ್ಯಾವಳಿಗಳನ್ನ ಆಯೋಜನೆಯನ್ನ ಮಾಡ್ತಾ ಬಂದಿದ್ರು. ಪ್ರೋ ಕಬಡ್ಡಿ ಬರೋಕ್ಕಿಂತ ಮುಂಚೆನೂ ಕೂಡ ಸುಮಾರು 2001-2002ನೇ ಇಸ್ವಿಯಲ್ಲಿ ನಾವು ಎಕ್ಸಂಬ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ನ್ಯಾಷನಲ್ ಲೆವೆಲ್ A ಗ್ರೇಡ್ ಕಬಡ್ಡಿ ಟೂರ್ನಮೆಂಟ್ಸ್ ಅನ್ನ ಆಯೋಜನೆ ಮಾಡಿದ್ವಿ. ಅದೇ ರೀತಿ ನೀವೆಲ್ಲರೂ ಕೂಡಿ ಸುಮಾರು 4 ವರ್ಷ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಸಂಸದರಾಗಿ ಆಯ್ಕೆ ಮಾಡಿದ ನಂತರ
ಈ ಭಾಗದಲ್ಲೂ ಕೂಡ ಹೇಗೆ ನಾವು ಎಕ್ಸಂಬದಲ್ಲಿರ್ಬೋದು, ನಿಪ್ಪಾಣಿ ಭಾಗದಲ್ಲಿ ಯಾವ ರೀತಿಯಾದಂತಹ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ, ಅದೇ ರೀತಿ ಈ ಭಾಗದಲ್ಲೂ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮ ತಂದೆಯವರು ಹುಟ್ಟುಹಬ್ಬ ನಿಮಿತ್ತವಾಗಿ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹ್ಯಾಸ್ ಟ್ಯಾಲೆಂಟ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು 2,000ಕ್ಕಿಂತಲೂ ಜಾಸ್ತಿ ಜನ ಯುವಕರು ಯುವತಿಯರು ಅದರಲ್ಲಿ ಭಾಗವಹಿಸಿದ್ರು. ಮತ್ತು ಅದೇ ರೀತಿ ಏನು ನಮ್ಮ ಗ್ರಾಮೀಣ ಕ್ರೀಡೆ ಆದಂಥ ಕಬಡ್ಡಿ ಇದೆ, ಇದ್ರ ಬಗ್ಗೆನೂ ಕೂಡ ಅವೇರ್ನೆಸ್ ಆಗಬೇಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ಯುವಕರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕನ್ನೋ ಒಂದು ನಿಟ್ಟಿನಿಂದ 1 ತಿಂಗಳ ಹಿಂದೆ ಈ MP ಟ್ರೋಫಿಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಈ ಒಂದು ಟೂರ್ನಮೆಂಟನ್ನು ಮಾಡಿದ್ದೀವಿ. ಇವತ್ತು ಹುಕ್ಕೇರಿದಲ್ಲಿ ನಡೀತಾ ಇದೆ. 7 ಮತ್ತು 8ನೇ ತಾರೀಕಿಗೆ ಎಕ್ಸಂಬದಲ್ಲಿ ನಡೀತಾ ಇದೆ. ಮತ್ತು ಈ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಟಾಪ್ 4 ಟೀಮ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಈ ಜನವರಿ 11 ಮತ್ತು 12ನೇ ತಾರೀಕಿಗೆ ಚಿಕ್ಕೋಡಿ RD ಗ್ರೌಂಡ್, ಚಿಕ್ಕೋಡಿ ಕಿವಡ್ ಗ್ರೌಂಡ್ದಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಫೈನಲ್ಸನ್ನು ಅಲ್ಲಿ ಇಡ್ತಾ ಇದ್ದೀವಿ. ಅಲ್ಲಿ ಏನು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಇದಾವೆ. ಅದು ಫಸ್ಟ್ ಪ್ರೈಸ್ 51,000, 2ನೇ ಪ್ರೈಸ್ 35,000 ಮತ್ತು 3ನೇ ಮತ್ತು 4ನೇ ಪ್ರೈಸ್ 11,000. ಈ ರೀತಿಯಾದಂತ ಒಂದು ಬಹುಮಾನವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಆಟ ಗಮನಿಸ್ತಾ ಇರ್ತೀವಿ. ಕಬಡ್ಡಿ ಆಟಗಾರ ಪ್ರವೇಶ ಆಗೋಕ್ಕಿಂತ ಮುಂಚೆ ಅವನು ಭೂತಾಯಿಗೆ ನಮಸ್ಕಾರ ಮಾಡಿ ಆಟವನ್ನ ಆರಂಭಿಸ್ತಾನೆ. ಇದು ನಮ್ಮ ದೇಶೀಯ ಸಂಸ್ಕೃತಿ. ದೂರವಾಣಿ ಬಂತು, ಓಲೆ ಎಲ್ಲಿ ಹೋಯಿತು, ದೂರದರ್ಶನ ಬಂತು, ಆಕಾಶವಾಣಿ ಎಲ್ಲಿ ಹೋಯಿತು, ಚಲನಚಿತ್ರ ಬಂತು, ರಂಗಭೂಮಿ ಎಲ್ಲಿ ಹೋಯಿತು, ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯಿತು, ಕಾರು ಗಾಡಿ ಬಂತು, ಕುದುರೆ ಗಾಡಿ ಎಲ್ಲಿ ಹೋಯಿತು, ಗಣಕ ಯಂತ್ರ ಬಂತು, ಬರಳಚ್ಚು ಯಂತ್ರ ಎಲ್ಲಿ ಹೋಯಿತು, ಹುಕ್ಕೇರೀಶ ಯಂತ್ರ ಮಾನವ ಬಂತು, ಸ್ವತಂತ್ರ ಮನ ಎಲ್ಲಿ ಹೋಯಿತು. ಬಹುಶಃ ಎಲ್ಲವನ್ನ ಬಿಟ್ಟುಕೊಂತ ಹೊಂಟಿವಿ. ಆದ್ರೆ ಈ ಸಂದರ್ಭದೊಳಗೆ ನಮ್ಮ ಭಾಗದ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗ್ರಾಮೀಣ ಕ್ರೀಡೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಬಡ್ಡಿ ಪಂದ್ಯಾವಳಿಯನ್ನು ಇಟ್ಟಿದ್ದಾರೆ. ಅದರ ಸದುಪಯೋಗವನ್ನ ನೀವೆಲ್ಲ ಪಡ್ಕೋಬೇಕು. ಜೊತೆಗೆ ನಾಳೆ ಕೇಳಿದೀವಿ ಗಾಳಿಪಟದ ಉತ್ಸವವನ್ನು ಕೂಡ ಏರ್ಪಡಿಸಿದ್ದಾರೆ. ನಾವು ಚೆನ್ನಾಗಿರ್ತಾ ಹಾರಿಸ್ತಿದ್ದೀವಿ. ಈಗ ಎಲ್ಲಿ ಏನಂತಂದ್ರೆ ಈಗ ಯಾರು ಅದನ್ನ ಆ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಅದಕ್ಕಾಗಿ ಈ ಗಾಳಿಪಟ ಉತ್ಸವವನ್ನು ಕೂಡ ನಾಳೆ ಏರ್ಪಡಿಸುವ ಮುಖಾಂತರ ನಾವೆಲ್ಲರೂ ನಾಳೆ ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಬೆಳಗ್ಗೆನೆ PG ಹುಣಸಾಳಕ್ಕೆ ಹೋಗಿ ನೇರವಾಗಿ ಇಲ್ಲಿಗೆ ಬಂದಿರೋದ್ರಿಂದ 3-4 ದಿನ ಆ ಕಾರ್ಯಕ್ರಮದಲ್ಲಿ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಣ್ಣಾ ಸಾಹೇಬ್ ಜೊಲ್ಲೆಯವರಾಗ್ಲಿ, ಶಶಿಕಲಾ ಜೊಲ್ಲೆಯವರು ಈ ಭಾಗದ ಜನತೆಗೆ ವಿಶೇಷವಾಗಿರುವಂತ ಒಂದು ಕಾರ್ಯವನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಶುಭವನ್ನ ಹಾರೈಸಿ ನಾನು ಒಳ್ಳೆಯ ತಾಯಿ